ಸೊ ಮಕ್ಕಳ ಈಗ ನಿಮ್ಗೆ ಗೊತ್ತೇ ಆಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಸ್ಟ್ರಗಲ್ ಮಾಡೋದು ಇಲ್ಲೇನೆ. ಸೆಕೆಂಡ್ ಪಿ ಯು ಸಿ ಅಂತ ಬಂದಾಗ ಸೆಕೆಂಡ್ ಪಿ ಯು ಸಿ ಏನೋ ಒಂಥರ ಈಸಿ ಇರುತ್ತೆ, ತುಂಬಾ ಆರಾಮಾಗಿ ನಾವು ಸ್ಕೋರ್ ಮಾಡ್ಬಿಡ್ಬೋದು ಅಂತ ಹೇಳಿ ಒಂದು 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 ವಿವೇಚನೆ ಅಥವಾ ಒಂದು ಭ್ರಮೆಯಲ್ಲಿರ್ತಾರೆ. ಬಟ್ ಮಕ್ಕಳ ನೆನಪಿರ್ಲಿ, ಸಿ ಮೊದಲನೇದಾಗಿ ಈ ಸೆಕೆಂಡ್ ಪಿ ಯು ಸಿ ಅನ್ನೋದು ಇಟ್ ಇಸ್ ಅ ಹ್ಯೂಜ್ ಲೀಪ್. ಅಂತಂದ್ರೆ ಮೊದಲನೇದಾಗಿ ನೀವು ಫಸ್ಟ್ ಪಿ ಯು ಸಿ ಇಂದ ಸೆಕೆಂಡ್ ಪಿ ಯು ಸಿ ಬರ್ತೀರಾ ಅಂತಂದ್ರೆ ಇಟ್ ಇಸ್ ಅ ಹ್ಯೂಜ್ ಲೀಪ್. ಯಾಕೆ ಅಂತಂದ್ರೆ ಫಸ್ಟ್ ಪಿ ಯು ಸಿ ನೀವು ಆರಾಮಾಗಿ ಚಿಲ್ ಮಾಡ್ತಾ ಇರ್ತೀರಾ, ಬರ್ತೀರಾ, ಪಾಠ ಕೇಳ್ತೀರಾ, ಫ್ರೆಂಡ್ ಜೊತೆ ಆರಾಮಾಗಿ ಆಟ ಆಡ್ತೀರಾ, ಹೋಗ್ಬಿಡ್ತೀರಾ. ಬಟ್ ಸೆಕೆಂಡ್ ಪಿ ಯು ಸಿ ಅಂತ ಬಂದಾಗ ನಿಮಗೆ 2 ಎಕ್ಸಾಮ್ಗಳ ಒತ್ತಡ ನೀಡುತ್ತೆ. ಒಂದು ನಿಮ್ಮ ಬೋರ್ಡ್ ಎಕ್ಸಾಮ್, ಮತ್ತೊಂದು ನಿಮ್ಮ KCET ಎಕ್ಸಾಮ್. ಅಂಡ್ ಆಲ್ಸೋ ಇಲ್ಲಿ ಅಟ್ಮೋಸ್ಟ್ ಫೋಕಸ್ಡ್ ಪ್ರಿಪರೇಷನ್ ಬೇಕಾಗುತ್ತೆ. ಅದಕ್ಕಿಂತನೂ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಏನಂತ ಅಂದ್ರೆ ಮನೇಲಿ ಟೆನ್ಷನ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ ಇಯರ್ ಅಲ್ಲಿ ಇದೆಯಾ, ಓದೋದಿಲ್ವಾ? ಪಕ್ಕದ ಮನೆಯವ್ರು ಕೇಳ್ತಾರೆ, ಏನು ಆಟ ಆಡ್ಕೊಂಡೇ ಕೂತಿದ್ಯಲ್ಲ, ಓದೋದಿಲ್ವಾ ಅಂತ ಹೇಳ್ಬಿಟ್ಟು ಎಷ್ಟು ಟೆನ್ಷನ್ ಆಗತ್ತೆ ಅಂತಂದ್ರೆ, ಅಯ್ಯೋ ನಾನ ಸೆಕೆಂಡ್ ಇಯರ್ ಅಲ್ಲಿ ಇರೋದು ಅವ್ರ ಅಂತ ಹೇಳ್ಬಿಟ್ಟು. ಸೊ ಅಂತದ್ದೆಲ್ಲ ಟೆನ್ಷನ್ಗಳು ಸೆಕೆಂಡ್ ಇಯರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಪಿ ಯು ಸಿ ಅಲ್ಲಿ ಇದ್ದಾಗ ಅದಾಗಿರೋದಿಲ್ಲ. ಯಾಕಂತಂದ್ರೆ ಕಾಲೇಜಿಗೆ ಹೋಗಿ, ಇವಾಗ ಕಾಲೇಜಿಗೆ ಹೋಗಿ ಜಾಯ್ನ್ ಆಗಿದ್ದಾನೆ, ನಡೆಯುತ್ತೆ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಓದ್ತಾನೆ ಅಂತ ಹೇಳ್ಬಿಟ್ಟು. ಬಟ್ ಸೆಕೆಂಡ್ ಇಯರ್ ಅಲ್ಲಿ ಅದನ್ನ ಎಕ್ಸ್ಪೆಕ್ಟೇ ಮಾಡಬೇಡಿ, ಬೋರ್ಡ್ ಅನ್ನ ಫೋಕಸ್ ಮಾಡಿ. ಬಟ್ ನೀವು ಒಂದು ನೆನ್ಪಿಟ್ಕೊಳ್ಳಿ, ಬರೀ KCET ಇಂಜಿನಿಯರಿಂಗಿಗಲ್ಲ. KCET ಅನ್ನೋದು ಕೆಲವ್ರು ಅನ್ಕೊಳ್ತಿರ್ಬೋದು ಇಂಜಿನಿಯರಿಂಗಿಗೋಸ್ಕರ KCET ಎಕ್ಸಾಮ್ನ ಮಾಡ್ತಾರೆ ಅಂತ. ಅಲ್ಲ, ಎಷ್ಟೋ ಕೋರ್ಸ್ಗಳು ಬರುತ್ತೆ ಅದ್ರ ಅಂಡರ್ ಅಲ್ಲಿ, ನೀವು ನಂಬಕ್ಕೂ ಸಾಧ್ಯ ಇಲ್ಲ. ಫಿಶರೀಸ್, ದೆನ್ ಅಗ್ರಿಕಲ್ಚರಲ್, ಅಂಡ್ ದೆನ್ ತುಂಬ ವಿಷಯಗಳು ನಡೆಯುತ್ತೆ. ಫಾರ್ ಎಕ್ಸಾಂಪಲ್ BSc ಫಾರೆಸ್ಟ್ರಿ ಅಂತ ಇರುತ್ತೆ. ಎಷ್ಟೋ ಕೋರ್ಸ್ಗಳು ಅದ್ರ ಅಂಡರ್ ಅಲ್ಲಿ ಬರುತ್ತೆ. ಅದೆಲ್ಲದಕ್ಕೂ ನೀವು ಜಾಯಿನ್ ಆಗಬಹುದು. ಸೊ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸಿ ಬೋರ್ಡ್ ಹಾಗೂ KCET ಬಂದ್ಬಿಟ್ಟು 2 ಡಿಫ್ರೆಂಟ್ ಥಿಂಗ್ಸ್. ಬೋರ್ಡ್ ಅಲ್ಲಿ ಇಟ್ ಈಸ್ ಆಲ್ವೇಸ್ ಅಬೌಟ್ ನಿಮ್ಮ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್. ಅಲ್ಲಿ ನಿಮಗೆ ಒಟ್ಟು ಅಲ್ಲೇ ಯೋಚನೆ ಮಾಡಿ ಬರೆಯುವಂಥದ್ದು ಏನಿರಲ್ಲ, ಗೊತ್ತಿರುತ್ತೆ ಕ್ವೆಶನ್ಸ್ಗಳು ಯಾವುದು ಅಂತ ಹೇಳಿ. ಅದೇ ರೀತಿ ಕ್ವೆಶನ್ಸ್ ರಿಪೀಟ್ ಆಗ್ತವೆ, ಅದನ್ನೇ ಹೋಗಿ ಬರೀತೀರಾ. ಔಟ್ ಆಫ್ 600 ಮೋಸ್ಟ್ ಆಫ್ ದಮ್ ಅಂದ್ರೆ 96 to 97% ಹುಡುಗರೆಲ್ಲ 570, 580 ಸ್ಕೋರ್ ಮಾಡ್ಬಿಡ್ತಾರೆ. ಬಟ್ KCET ಆ ರೀತಿ ಅಲ್ಲ. ಬಿಕಾಸ್ KCET ನಿಮಗೆ ಪ್ರಿಪರೇಷನ್ ಅಂಡ್ ಅಟೆಂಡಿಂಗ್ ದ ಕ್ವೆಶನ್ ಇಸ್ ಟೋಟಲಿ ಡಿಫ್ರೆಂಟ್. ಪ್ಯಾಟರ್ನ್ ತುಂಬಾ ಡಿಫ್ರೆಂಟ್ ಇದೆ. ಸೊ ನಿಮಗೆ ಈ ವಿಜೇತ KCET ಇಂಟಿಗ್ರೇಟೆಡ್ ಕೋರ್ಸ್ ಅಲ್ಲಿ ನಿಮಗೆ ಅವೆರಡನ್ನೂ ಸಹ ಹೇಳ್ಕೊಡ್ತೀವಿ. ಮೂರನೇದಾಗಿ ಏನು ಅವಾಗಲೇ ಹೇಳಿದ್ನಲ್ಲ ಮಕ್ಕಳ, ಇಟ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಎಕ್ಸಾಮ್ ಪ್ಯಾಟರ್ನ್. ಸೊ ನೀವು ಬರೀ ಬೋರ್ಡ್ನೇ ಓದ್ಕೋತೀನಿ ಫಸ್ಟ್, ಆಮೇಲೆ KCET ಬರ್ತೀನಿ ಅಂತಂದ್ರೆ ಅದರಂತ ದೊಡ್ಡ ತಪ್ಪು ಮತ್ತಾರು ಮಾಡಕ್ ಸಾಧ್ಯ ಇಲ್ಲ. ಆ ತಪ್ಪನ್ನ ಮಾಡಬಾರ್ದು ನಮ್ಮ ಮಕ್ಕಳು ಅಂತ ಹೇಳಿ ನಾವು ಸ್ಟಾರ್ಟಿಂಗ್ ಇಂದನೇ ಬೋರ್ಡ್ ಹಾಗೂ KCETಗೆ ಯಾವ ರೀತಿ ನೀವು ನಿಮ್ಮ ಪ್ರಿಪರೇಷನ್ ಮಾಡಬಹುದು ಅಂತ ಹೇಳಿ ಈ ಒಂದು ಕೋರ್ಸ್ ಅಲ್ಲಿ ತಿಳಿಸ್ತಾ ಹೋಗ್ತೀವಿ. ಓಕೆನಾ? ಸೊ ಇದನ್ನೆಲ್ಲ ಇಷ್ಟು ಕಷ್ಟಗಳನ್ನ, ಇಷ್ಟು ಹರ್ಡಲ್ಸ್ ನೀವು ದಾಟಬೇಕು ಅಂತ ಹೇಳಿ ನಾವು ನಿಮ್ಮೊಟ್ಟಿಗಿದ್ದೀವಿ. ಅದಕ್ಕೆ ನಾವು ಹೇಳ್ತಾ ಇರುವಂಥದ್ದು, ವಿ ಆರ್ ಹಿಯರ್ ಟು ಹೆಲ್ಪ್ ಯು ಇನ್ ಈಚ್ ಅಂಡ್ ಎವ್ರಿ ಸ್ಟೆಪ್ ಟು ಸಕ್ಸೀಡ್. ಸೊ ಇವಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಸೆಕೆಂಡ್ PUC ವಿಜೇತ KCET ಇಂಟಿಗ್ರೇಟೆಡ್ ಕೋರ್ಸ್ನ ನೀವು ಪರ್ಚೇಸ್ ಮಾಡ್ಕೋಬೇಕು ಅಥವಾ ಬೈ ಮಾಡ್ಕೋಬೇಕಾಗುತ್ತೆ. ಅಂಡ್ ಇದರಲ್ಲಿ ಏನೇನಿರುತ್ತೆ, ಹೆಂಗೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ನೋಡಿ ಮಕ್ಕಳ, ಇಲ್ಲಿ ಮೊದಲನೇದಾಗಿ ಇದು ಏನಕ್ಕೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಪ್ರತಿಯೊಂದು ವಿದ್ಯಾರ್ಥಿ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿ, ಮೂಲೆಯಲ್ಲಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗೂ ರ್ಯಾಂಕ್ ಸಿಗ್ಬೇಕು, ರ್ಯಾಂಕ್ ಪಡ್ಕೋಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಯಾವ್ದ್ರಲ್ಲಿ ಅವ್ರದ್ದು ಗೆಲುವು ಏನಾಗಿರುತ್ತೆ ಸರ್, ನಮ್ಮ ಸಾಧನೆ ಆಗಿರುತ್ತೆ. ಸೊ ನಾವ್ ಹೇಳ್ಕೊಳ್ಬಹುದು ಖುಷಿಯಿಂದ, ಓಕೆ ನಮ್ಮ ಸ್ಟೂಡೆಂಟ್ ಒಳ್ಳೆ ರ್ಯಾಂಕ್ ಅನ್ನ ಸ್ಕೋರ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಇನ್ನೊಂದನ್ನ ಹೇಳ್ಬೇಕು, 550 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ. 600ರಲ್ಲಿ 550. ಸೈನ್ಸ್ ಸ್ಟೂಡೆಂಟ್ ಅಲ್ಲಿ ಎಷ್ಟು ಜನ ಬೇಕಾದ್ರೂ ಸ್ಕೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು 10 ಜನಕ್ಕೆ 550 ಬಂದ್ರೆ ದೊಡ್ಡ ವಿಷಯ ಅಲ್ಲ, ನಿಮ್ ಕಾಲೇಜಲ್ಲೇ ಸೇಮ್ ಮಾರ್ಕ್ಸ್ ಬಂದಿರಬಹುದು. ಆದ್ರೆ ಈ KCET ರ್ಯಾಂಕ್ ಅನ್ನೋದಿದೆಯಲ್ಲ, ಒಬ್ಬ ಸ್ಟೂಡೆಂಟಿಗೆ ಒಂದೇ ರ್ಯಾಂಕ್. ಫಸ್ಟ್ ರ್ಯಾಂಕ್ ಅನ್ನೋಂಥದ್ದು ಒಬ್ನಿಗೆ ಬರುವಂತದ್ದು, ಸೆಕೆಂಡ್ ರ್ಯಾಂಕ್ ಅನ್ನೋಂಥದ್ದು ಒಬ್ರಿಗೆ ಬರುವಂತದ್ದು, 100ನೇ ರ್ಯಾಂಕ್ 3 ಜನಕ್ಕೆ ಬಂದಿರೋದಿಲ್ಲ, ಒಬ್ರಿಗೆ ಬಂದಿರುವಂತದ್ದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೆರಡನ್ನು ಓದ್ಕೊಳ್ಳಿ, ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬಹುದು. ಅದು ಹೆಂಗೆ ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಸೊ ಮಕ್ಕಳೇ, ಇವಾಗ ನಾವು ಅವಾಗ್ಲಿಂದ ಹೇಳ್ತಿರೋದು ಒಂದನ್ನೇ ಅಂತಂದ್ರೆ, ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಹಾಗೂ ನೀವು KCET ಎಕ್ಸಾಮ್ ಅಲ್ಲಿ ಏಸ್ ಮಾಡಬೇಕು, ಒಳ್ಳೆ ರ್ಯಾಂಕ್ ನ ಪಡ್ಕೋಬೇಕು ಅಂತಂದ್ರೆ ನಮ್ಮ ವಿಜೇತ KCET ಇಂಟಿಗ್ರೇಟೆಡ್ ಕೋರ್ಸ್ ಅನ್ನ ಬೈ ಮಾಡಬೇಕು. ನಾವು ಈ ಕೋರ್ಸ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳ? ಏಪ್ರಿಲ್ 6ನೇ ತಾರೀಕಿಂದ ಸ್ಟಾರ್ಟ್ ಆದ್ರೆ ಡಿಸೆಂಬರ್ 31ನೇ ತಾರೀಕುವರೆಗೂ ಈ ಒಂದು ಬ್ಯಾಚ್ಗಳು, ಈ ಒಂದು ಕ್ಲಾಸಸ್ಗಳು ಸತತವಾಗಿ ನಡೀತಾ ಹೋಗ್ತವೆ. ಎಸ್ ಸರ್, ಕೆಲವರಿಗೆ ಡೌಟ್ ಬರುತ್ತೆ, ಡಿಸೆಂಬರ್ 31 ಆದ್ಮೇಲೆ ನಮ್ಮನ್ನ ಕೇರೆ ಮಾಡೋದಿಲ್ವಾ ಅಂತ ಹೇಳ್ಬಿಟ್ಟು.
ಸೊ ನಾವು ನಿಮ್ಮನ್ನ ಫಾಲೋ ಅಪ್ ಮಾಡ್ತೀವಿ. ನಾವ್ ಏನ್ ಹೇಳ್ತಿದೀವಿ ಅಂತಂದ್ರೆ December 31st ನಿಮ್ಮನ್ನ ಎಕ್ಸಾಮ್ ಬರೆಯಕ್ ರೆಡಿ ಮಾಡಿಸ್ಬಿಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ಇಟ್ ಈಸ್ ನಥಿಂಗ್ ಬಟ್ ಅ ರಿವಿಷನ್. ನಿಮ್ಗೊಂಥರ ಪ್ಲಸ್ ಪಾಯಿಂಟ್ ಗೊತ್ತರ. ಅದಾದ್ಮೇಲೂ ನಿಮ್ಮನ್ನ ನಾವು ಫಾಲೋ ಅಪ್ ಮಾಡ್ತೀವಿ ಈಚ್ ಅಂಡ್ ಎವ್ರಿ ಮಿನಿಟ್ ಸಹ. ಸೊ ಕೆಲವ್ರು ಅನ್ಕೊಳ್ಬೇಡಿ ನಾವ್ ಇಲ್ಲಿಗೆ ಆದ್ಮೇಲೆ ನಮ್ಮನ್ನು ಬಿಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ನೋ, ಡೋಂಟ್ ಲೈಕ್ ದಟ್. ಓಕೆನಾ? ಸೊ ಡಿಸೆಂಬರ್ 31 ವರೆಗೂ ನಾವು ಎಲ್ಲ ಸಿಲೆಬಸ್ಗಳು, ಎಲ್ಲ ಮಾಕ್ ಟೆಸ್ಟ್ಗಳು, ಯಾವ ರೀತಿ ನೀವು ಸ್ಟ್ರಾಟಜಿನ ಯೂಸ್ ಮಾಡಬೇಕು, 1 ನಿಮಿಷಗಳ ಕಾಲಾವಕಾಶದಲ್ಲಿ ಹೇಗೆ ನೀವು ಉತ್ತರನ ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ನಿಮ್ಮನ್ನ ಎಕ್ಸಾಮ್ ರೆಡಿ ಮಾಡಿಟ್ಟಿರ್ತೀನಿ. ಅದಾದ್ಮೇಲೆ ನಿಮಗೆ ಇಟ್ ಇಸ್ ಆಲ್ ಅಬೌಟ್ ಮಾಕ್ ಟೆಸ್ಟ್. ನೆನಪಿರ್ಲಿ ಮಕ್ಕಳ, ನಾಳೆ ಎಕ್ಸಾಮ್ ಇದೆ ಅಂತಂದ್ರೆ ಹಿಂದಿನ ದಿವಸವರೆಗೂ ಓದೋದಲ್ಲ. ನೀವು 1-2 ತಿಂಗಳು ಮುಂಚೆನೆ ನೀವು ಎಕ್ಸಾಮ್ ಪ್ರಿಪರೇಷನ್ನ ರೆಡಿ ಇರಬೇಕು. ನಾವು ಈ ಒಂದು ಕೋರ್ಸ್ ಬಂದ್ಬಿಟ್ಟು ಆಕ್ಚುಲಿ ಹೇಳಬೇಕು ಅಂತಂದ್ರೆ ನಿಮಗೆ ದೊರಕ್ತಿರೋಂಥದ್ದು 5499 ರುಪೀಸ್ಗೆ. ಮಕ್ಕಳ, ಈ 5499 ಏನಕ್ಕೆ? ನೀವು ಆಚೆ ನೀವೇನಾದ್ರೂ ಟ್ಯೂಷನ್ಗೆ ಸೇರ್ಕೋತೀರಾ ಅಂತಂದ್ರೆ ಅಲ್ಲೂ ಸಹ ನಿಮಗೆ ಒಟ್ಟು ಬೋರ್ಡ್ ಪ್ರಿಪರೇಷನ್ ನಡೆಯುತ್ತೆ, KCT ಪ್ರಿಪರೇಷನ್ ನಡೆಯುತ್ತೆ. ಅಲ್ಲಿ 2 ಡಿಫ್ರೆಂಟ್ ಪ್ರಿಪರೇಷನ್. ಅಂದ್ರೆ ಬೋರ್ಡ್ಸ್ಗೆ ಅಂತ ಸಪರೇಟ್ ಫೀಸ್ ನ ತಗೋತಾರೆ, ಹೌದು, KCTಗೆ ಅಂತ ಹೇಳಿ ಸಪರೇಟ್ ಫೀಸ್ ತಗೋತಾರೆ. ಎಲ್ಲೂ ಒಟ್ಟಿಗೆ ಮಾಡೋದಿಲ್ಲ. ಒಟ್ಟಿಗೆ ಮಾಡಿದ್ರೆ ಅವುಗಳು ಕಾಲೇಜ್ಗಳಲ್ಲೇ ಮಾತ್ರ ಬಿಟ್ರೆ ಯಾವುದು ಹೊರಗಡೆ ಅಲ್ಲಿ ಬೋರ್ಡಿಗೆ ಸಪರೇಟ್ ಆಗಿ ಎಲ್ಲೇ ಹೋದ್ರು ಬೋರ್ಡಿಗೆ ಸಪರೇಟ್ ಆಗಿ KCTಗೆ ಸಪರೇಟ್ ಆಗಿ ಮಾಡುವಂತದ್ದು. ನಿಮ್ಗೆ ಅಷ್ಟೇ ಡೌಟ್ ಇದೆ, ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿ 1 ವಾರ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ. ಎಲ್ಲದೂ ಏನಾಗುವಂತದ್ದು ಒಂದೇ ಕಡೆ ಸಿಗೋದಿಲ್ಲ. ಬಟ್ ನಾವೇನ್ ಮಾಡ್ತಿದ್ವಿ, ಬೋರ್ಡ್ ಪ್ಲಸ್ KCT. ಯಾರೋ ಡೌಟ್ ಕೇಳಿದ್ರು, ಬೋರ್ಡಿಗಿಲ್ವಾ KCT ಅಂತ ಹೇಳ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು. ನಾವು ಬೋರ್ಡ್ ಪ್ಲಸ್ KCT ಎರಡಕ್ಕೂ ಮಾಡ್ತಿದೀವಿ. ಸೊ ಮರೀದೆ ಜಾಯ್ನ್ ಆಗಿ 5,500 ಸರ್ ಹೇಳ್ದಂಗೆ 40,000 ಕೇಳ್ತಾರೆ ಟ್ಯೂಷನ್ ಅಲ್ಲಿ. 40,000 ಒಂದೇ ಸಲ ಕೇಳೋದಿಲ್ಲ. ಕೆಲವು ಕಡೆ ಏನ್ ಮಾಡ್ತಾರೆ, 1 ಸಬ್ಜೆಕ್ಟಿಗೆ ತಿಂಗಳಿಗೆ 1,000 ಅಂತಾರೆ. ಹಂಗ ಮಾಡಿ ವರ್ಷ ಆಗೋಷ್ಟೊಳಗಡೆ 40,000 ಆಗಿರುತ್ತೆ. ನಿಮ್ಗೆ ಅಂದಾಜ್ ಆಗೋದಿಲ್ಲ ಅಷ್ಟೇ. ಒಂದೇ ಸಲಕ್ಕೆ ನಾವ್ ಇಷ್ಟು ದುಡ್ಡು 4,000 ರೂಪಾಯಿನೂ ಕೂಡ ನಿಮ್ಗೆ ದೊಡ್ಡದ ಅನ್ಸುತ್ತೆ. ನೀವು ತಿಂಗಳ 1,000 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಅದು ಗೊತ್ತಾಗೋದಿಲ್ಲ. ಎಕ್ಸಾಕ್ಟ್ಲಿ. ನೋಡಿ ಮಕ್ಕಳ, ಇಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನೀವು ಆಚೆ ಕಡೆ 40,000 to 60,000 ಇದೆ. ಸೊ ಇಯರ್ಲಿ ನೀವು ನೋಡ್ತೀರಾ ಅಂತಂದ್ರೆ 60,000. ಅದೇ ತಿಂಗಳ ನೋಡ್ತೀರಾ ಅಂತಂದ್ರೆ 4,000 ಬೀಳುತ್ತೆ ನಿಮಗೆ. 40,000 ಅಂತಂದ್ರೆ 10 ತಿಂಗಳಿಗೆ ನಿಮ್ಗೆ 4,000 ಕಟ್ಟಬೇಕು 1 ತಿಂಗಳಿಗೆ. ಬಟ್ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಫಾರ್ ಅನ್ ಎಂಟೈರ್ ಇಯರ್ಲಿ ನಿಮಗೆ ಜಸ್ಟ್ 3,999 ರುಪೀಸ್ಗೆ ಮಾತ್ರ. ಓವರ್ ಆಲ್ ಎಂಟೈರ್ ವರ್ಷಕ್ಕಾಗೋದನ್ನ ನಿಮಗೆ ಕೊಡ್ತಾ ಇದೀವಿ, ನಾಟ್ ಫಾರ್ 1 ಮಂತ್. ಆಚೆ ನೀವು ಹೋದಾಗ ನೀವು ಪ್ರತಿಯೊಂದು ತಿಂಗಳು ಕಟ್ಟಬೇಕಾಗುತ್ತೆ. ಬಟ್ ಇಲ್ಲಿ ನೀವು ಎಂಟೈರ್ ಇಯರ್ಗೆ ಕಟ್ಟಿದ್ರೆ ಈ ಎಂಟೈರ್ ಬ್ಯಾಚ್ ನಿಮಗೆ ನಿಮ್ಮ ಒಂದು ಆಕ್ಸೆಸಿಬಿಲಿಟಿ ಸಿಗುತ್ತೆ. ಸೊ ತುಂಬಾ ಜನ ಕೇಳ್ತಿದ್ರು, ಇಟ್ ಈಸ್ ಅ ಅರ್ಲಿ ಬರ್ಡ್ ಆಫರ್. ಎಸ್. ನೀವು ಅನ್ಕೊಳ್ಬಹುದು, ನಾನು 6ನೇ ತಾರೀಕು ಹಿಂಗೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ ನನ್ನ ಫ್ರೆಂಡ್ ಹತ್ರ ಕೇಳ್ಕೊಂಡು ನಾನು ಸೇರ್ತೀನಿ ಅಂತ ಹೇಳ್ಬಿಟ್ಟು. ಅವಾಗ ಸೇರಿ ತೊಂದರೆ ಇಲ್ಲ. ಬಟ್ ಅಟ್ ದಟ್ ಟೈಮ್ ದ ಅಮೌಂಟ್ ವಿಲ್ ಬಿ ದಿಸ್ ಮಚ್. ಎಸ್. ಓಕೆನಾ? ದಿಸ್ ಇಸ್ ಅರ್ಲಿ ಬರ್ಡ್ ಆಫರ್ ಆಗಿರುತ್ತೆ. 6ನೇ ತಾರೀಕಿಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಅವತ್ತಿನ ಒಳಗಡೆ ಯಾರೆಲ್ಲ ಜಾಯ್ನ್ ಆಗ್ತಾರೆ, ಏಪ್ರಿಲ್ 5ನೇ ತಾರೀಕು ರಾತ್ರಿ 12 ಗಂಟೆ ಒಳಗಡೆ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅವ್ರಿಗೆ ಮಾತ್ರ ಇದು ಆಫರ್. ನೋಡಿ ಮಕ್ಕಳ, ಇನ್ನ 8 ದಿವಸಗಳ ಕಾಲಾವಕಾಶ ಅಷ್ಟೇ ಇದೆ. ಏಪ್ರಿಲ್ 5th ಅಂದ್ರೆ 11:59 ಅಂದ್ರೆ 11:59 PM ಒಳಗೆ ಯಾರ್ಯಾರು ಜಾಯ್ನ್ ಆಗ್ತಾರೋ ಅವರಿಗೆ ಜಸ್ಟ್ 3,999. ನೋಡಿ ಮಕ್ಕಳ, ಇಲ್ಲಿ 5,500 ಎಲ್ಲಿ 1,500 ಕಡಿಮೆ ಆಯ್ತು. 1,500 ಏನ್ ಕಡಿಮೆ ದುಡ್ಡಲ್ಲ ನಿಮ್ಗೆಲ್ಲ ಹಂಗ ಅನ್ನಿಸ್ತಿದ್ಯಾ? 1,500 ಆಫರ್ ಕೊಡ್ತಾ ಇದೀವಿ. 1,500 ರುಪೀಸ್ ಆಫರ್. ಓಕೆನಾ? ಬಟ್ ಒನ್ ಥಿಂಗ್, ಲಿಮಿಟೆಡ್ ಸೀಟ್ಸ್. ಎಸ್. ನೀವು ಎಲ್ಲರೂ ಆದ್ಮೇಲೆ ನಾನು ಬಂದ್ ಜಾಯ್ನ್ ಆಗ್ತೀನಿ, ಸೀಟ್ ಸಿಗದೇನೂ ಇರಬಹುದು. ಲಿಮಿಟೆಡ್ ಸೀಟ್ಸ್. ಬಿಕಾಸ್ ತುಂಬಾ ಜನ ಸೇರಿಸ್ಕೊಂಡ್ಬಿಟ್ಟು, ಯಾಕಂತಾನೆ ಒಂದೊಂದು ಸ್ಟೂಡೆಂಟ್ನು ಚೆನ್ನಾಗಿ ಪ್ರಿಪೇರ್ ಮಾಡೋದು ನಮ್ ಕೆಲಸ ಆಗಿರುತ್ತೆ. ಅಂತ ಟೈಮಲ್ಲಿ ಎಲ್ಲಾರನ್ನು ಸೇರಿಸ್ಕೊಳ್ತೀವಿ ಅಂತಲ್ಲ, ಲಿಮಿಟೆಡ್ ಸೀಟ್ಸೇ ಇರುವಂತಹದ್ದು. ಬೇಗ ಜಾಯಿನ್ ಆಗಿ ವಿ ವಿಲ್ ಎಸ್. ನಾವಿಲ್ಲಿ ಯಾವುದೇ ರೀತಿ ಮ್ಯಾಮ್ ಹೇಳಿದಾಗ ಯಾವುದೇ ರೀತಿ ಕುರಿ ತುಂಬಿ ಮಾಡ್ಕೊಳಕ್ ಇಷ್ಟಪಡಲ್ಲ. ಪರ್ಸನಲೈಸ್ಡ್ ಅಟೆನ್ಷನ್ ಕೊಡಬೇಕು ಅಂತ ಇಷ್ಟಪಡ್ತೀವಿ ನಮ್ಮ ಇಂಡಿವಿಜುವಲ್ ಮಕ್ಕಳಿಗೆ. ಬಿಕಾಸ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಇಂಡಿವಿಜುವಲ್ ಕೇಪಬಿಲಿಟೀಸ್. ಅಂದ್ರೆ ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿರಲ್ಲ, ಎಲ್ಲರೂ ವೀಕ್ ಇರಲ್ಲ. ಸೊ ಎಲ್ಲರನ್ನೂ ಒಂದೇ ರೀತಿ ನೋಡೋದಕ್ಕೂ ಆಗೋದಿಲ್ಲ. ಸೊ ಒಬ್ಬೊಬ್ಬರಿಗೆ ಅವ್ರದೇ ಆದಂತ ಅಟೆನ್ಷನ್ ನ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಈ ಒಂದು ಬ್ಯಾಚ್ ನ ತುಂಬಾ ಲಿಮಿಟೆಡ್ ಸೀಟ್ಸ್ಗೆ ಅಂತ ಇಡ್ತಾ ಇದೀವಿ. ಈಗ ಆಲ್ರೆಡಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ. ಈಗ ಉಳಿದಿರುವಂತದ್ದು ಜಸ್ಟ್ 50 ಸೀಟ್ಸ್ ಓನ್ಲಿ. ದಯವಿಟ್ಟು ಈ 50 ಸೀಟ್ಸ್ಗಳನ್ನ ನೀವು 50 ಸೀಟ್ಸ್ಗಳಲ್ಲಿ ನೀವು ಒಬ್ರು ಒಂದು ಪಡ್ಕೊಂಡ್ರೆ ಯು ವಿಲ್ ಬಿ ದ ನೆಕ್ಸ್ಟ್
ರ್ಯಾಂಕ್ ಹೋಲ್ಡರ್ ಇನ್ ಬೋರ್ಡ್ಸ್ ಅಂಡ್ KCT ಎಕ್ಸಾಮ್. ಎಷ್ಟೋ ಜನ ಜಾಯಿನ್ ಆದವರು ಇದ್ರಲ್ಲಿ ಇದ್ದಾರೆ. ಯಾಕಂತಂದ್ರೆ ಟೈಮ್ ಟೇಬಲ್ ಕೊಡಿ ಮೇಡಮ್ ಕ್ಲಾಸಿಂದು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಟೈಮ್ ಟೇಬಲ್ ಅತಿ ಶೀಘ್ರದಲ್ಲಿ ನಿಮಗೆ ಒಟ್ಟು ನೀವು ಪರ್ಚೇಸ್ ಮಾಡಿದ ಕೂಡಲೇ ನಿಮಗೆ ಟೈಮ್ ಟೇಬಲ್ ದೊರಕುತ್ತೆ. ಸೊ ಇವಾಗಲೇ ನಾವೇನು ಅದನ್ನ ರಿವೀಲ್ ಮಾಡ್ತಿಲ್ಲ, ಮತ್ತೊಂದು ಲೈವಲ್ಲಿ ನಿಮ್ಮ ಒಟ್ಟಿಗೆ ಸಿಗ್ತೀವಿ, ಅದನ್ನ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಓಕೆ, ಎಸ್. ಇವಾಗ ಫೀಚರ್ಸ್ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಸುಮಿತ್ ಕುಮಾರ್ ಅವ್ರು ಕೇಳ್ತಿದ್ದಾರೆ, ಅದನ್ನೇ ಹೇಳಕ್ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು. ಐ ವಿಲ್ ಟೆಲ್ ಯು ಹೌ ದ ಕ್ಲಾಸಸ್ ಆರ್ ಹ್ಯಾಪನಿಂಗ್, ಹೆಂಗೆ ಕ್ಲಾಸಸ್ ಗಳು ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸುಮಿತ್ ಕುಮಾರ್ ಅವರೇ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಆದಂತ ಕ್ವಶನ್ ನ ಕೇಳಿದ್ದೀರಾ. ವಿ ಹ್ಯಾವ್ ಗಾಟ್ ದ ಕವರ್ಡ್ ವಿತ್ ಯು. ಇಲ್ಲಿ ನೋಡಿ ಹೆಂಗೆ ನಿಮ್ಮನ್ನ ಅಪ್ರೋಚ್ ಮಾಡೋದು ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ, ಡೈಲಿ ಕ್ಲಾಸಸ್, ದಿನ ಕ್ಲಾಸಸ್ ಇರುತ್ತೆ. ಯಾಕಂತಂದ್ರೆ ಫುಲ್ ಸಿಲೆಬಸ್ ನ ಕವರ್ ಮಾಡಬೇಕು ನಾವು, ಅಂಡ್ ದೆನ್ KCET ಕ್ಲಾಸಸ್ ಅನ್ನ ಮಾಡಬೇಕು. ಡೈಲಿ ಕ್ಲಾಸಸ್ ಕೇಳ್ಬೋದು, ಬರೀ ಪಾಠ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲ, ಪಾಠ ಮಾಡ್ತೀವಿ, ಅದ್ರ ಜೊತೆಗೆ ಒಂದು ಪಾಠ ಆದ್ಮೇಲೆ ಅದ್ರದ್ದು KCET ಕ್ಲಾಸ್ಗಳನ್ನ ಮಾಡ್ತೀವಿ. ಓಕೆನಾ, ಡೈಲಿ ಕ್ಲಾಸ್ ಅಂತ ಅಂದ್ರೆ. ಓಕೆನಾ, ಅಂಡ್ ದೆನ್ ವೀಕ್ಲಿ ಪ್ರಾಕ್ಟೀಸ್ ಟೆಸ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು ಹೆಂಗೆ ಇಂಪ್ರೂವ್ ಆಗಿದ್ದೀರಾ, ನಿಮ್ಮನ್ನ ನೀವು ಜಡ್ಜ್ ಮಾಡೋದು ಹೆಂಗೆ, ಬೈ ಅಟೆಂಡಿಂಗ್ ದ ಟೆಸ್ಟ್ ಅಟೆಂಡ್ ಮಾಡ್ದಂಗೂ ನಿಮ್ಮಲ್ಲಿರುವಂತಹ ಕ್ಯಾಲಿಬರ್ ಏನು, ನಿಮ್ಮ ಕೆಪಾಸಿಟಿ ಏನು ಅನ್ನೋದು ಅರ್ಥ ಆಗಿರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಠ ಮಾಡ್ತಾರೆ ಹೋಗ್ತಾರೆ, ಅದೆಲ್ಲ ಕಡೆನೂ ನಡೆಯುತ್ತೆ. ಅಥವಾ ನಿಮ್ಮ ಯೂಟ್ಯೂಬಲ್ಲೂ ಸಿಗುತ್ತೆ ಅಲ್ವಾ, ನಾವು ಪಾಠ ಮಾಡಿರೋದನ್ನ ಕೇಳ್ಬಹುದು. ಬಟ್ ನಿಮ್ಮನ್ನ ಜಡ್ಜ್ ಮಾಡೋಕ್ಕೆ, ನಿಮ್ಮಲ್ಲಿರುವಂಥ ಕೆಪಾಸಿಟಿನ ಟೆಸ್ಟ್ ಮಾಡೋಕ್ಕೆ ಇರೋದು ವೀಕ್ಲಿ ಪ್ರಾಕ್ಟೀಸ್ ಟೆಸ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಆದ್ಮೇಲೆ ಎಂತ ಮಾಡ್ತೀರಾ ಮೇಡಮ್, ಕರೆಕ್ಷನ್ ಮಾಡಿ ಸುಮ್ಮನೆ ಆಗ್ತೀರಾ? ಇಲ್ಲ, ಯಾಕಂತಂದ್ರೆ ಟೆಸ್ಟ್ ಆದ್ಮೇಲೆ ನಿಮ್ಗೆ ಕಡಿಮೆ ಮಾರ್ಕ್ ಬಂತು ಅಂತಾನೆ ವಿ ವಿಲ್ ಸ್ಪೆಷಲಿ ಟೇಕ್ ಕೇರ್ ಆಫ್ ಯು. ನಿಮ್ಗೆ ಏನ್ ಬೇಕು, ಸ್ಟಡಿ ಮೆಟೀರಿಯಲ್ ಎಕ್ಸ್ಟ್ರಾ ಬೇಕಾ, ಎಕ್ಸ್ಟ್ರಾ ಟೆಕ್ಸ್ಟ್ ಬೇಕಾ, ಅಥವಾ ನಿಮ್ಗೆ ಏನಾದ್ರು ಅರ್ಥ ಆಗ್ತಿಲ್ವಾ, ಅವಾಗ್ಲೂ ನಾವು ನಿಮ್ಮನ್ನ ಕೇರ್ ಮಾಡ್ತೀವಿ. ನೀವು ಡಲ್ ಇದ್ರೆ ಅನ್ಕೊಳ್ಬಹುದು, ಅಯ್ಯೋ ನನ್ಗೇನು ಅರ್ಥ ಆಗ್ತಿಲ್ಲ, ಇವ್ರ ಹತ್ರ ಹೋಗ್ಬಿಟ್ಟು ನಾನು ಸೇರ್ಕೊಂಡು ಆಮೇಲೆ ನನ್ನ ಬಗ್ಗೆ ಏನಾದ್ರು ಅನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಕೆಲವ್ರು ಥಿಂಕ್ ಮಾಡ್ತಿರಬಹುದು. ಬಟ್ ಇಟ್ ಈಸ್ ರಾಂಗ್. ಕಲಿಯೋ ಹಂಬಲ ಇರೋನಿಗೆ, ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಬಯಸ್ತಿರೋನಿಗೆ ಯಾರು ಏನು ಅನ್ಕೊಳ್ತಾರೆ ಇಂಪಾರ್ಟೆಂಟ್ ಆಗಿರೋದಿಲ್ಲ. ನಿನಗೆ ಒಂದು ಸಿಲ್ಲಿ ಕ್ವಶನ್ ಗೊತ್ತಿಲ್ವಾ, ಅದನ್ನು ಕೇಳಕ್ಕೆ ರೆಡಿ ಆಗು. ಸೊ ಆ ಬೇಸಿಸಲ್ಲಿ ನಾವು ಪರೀಕ್ಷೆಯವರು ಟೀಚ್ ಮಾಡ್ತೀವಿ. ನಿನ್ಗೇನು ಗೊತ್ತಿಲ್ಲ ಕಣ, ನೀನು ಹೋಗು ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಹೇಳೋದಿಲ್ಲ. ನಿನಗೆ ಒಂದು ಸಿಂಪಲ್ ಪಾಯಿಂಟ್ ಗೊತ್ತಿಲ್ಲ ಅಂತಲೂ ನಾವು ಹೇಳ್ಕೊಡ್ತೀವಿ. ಸೊ ಯು ಕ್ಯಾನ್ ಜಡ್ಜ್ ಯುವರ್ ಸೆಲ್ಫ್ ಫ್ರಮ್ ದಿಸ್ ಒನ್. ಆ್ಯಂಡ್ ದೆನ್ PYQ ಸೊಲ್ಯೂಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು ಈ ಸಲ ಸೆಕೆಂಡ್ ಇಯರ್ ಪೇಪರ್ನ ನೋಡಿದ್ರಿ, ಮ್ಯಾಥ್ಸಲ್ಲಿ 30 ಮಾರ್ಕ್ಸಿಗೆ ಆಲ್ಮೋಸ್ಟ್ ಹೋದ ವರ್ಷದ್ದು ಅದಕ್ಕಿಂತ ಮೊದಲಿನ ವರ್ಷದ್ದು ಕ್ವಶನ್ಗಳಿಂದನೇ ಬಂದಿದೆ ಆಯ್ತಾ. 30 to 40 ಮಾರ್ಕ್ಸಿಗೆ ರಿಪೀಟೆಡ್ ಆಗಿ ಬಂದಿದೆ. ಸೊ ಹಂಗಿರುವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಿಗುತ್ತೆ, ನಿಮ್ಗೆ ಕ್ವಶನ್ಸ್ ಮಾತ್ರ ಸಿಗುತ್ತೆ ಎಲ್ಲ ಕಡೆ ನೋಡಿದ್ರೆ. ನಮ್ಮಲ್ಲಿ ಹೆಂಗಿದೆ ಅಂತಂದ್ರೆ ಈಚ್ ಚಾಪ್ಟರ್ ಆದ್ಮೇಲೆ ಆ ಚಾಪ್ಟರ್ಗೆ ರಿಲೇಟೆಡ್ ಆದಂತ ಅಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದು ಸೆಟ್ ಸಿಗುತ್ತೆ ವಿತ್ ದ ಸೊಲ್ಯೂಷನ್. ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆನಾ, ಅಂಡ್ ದೆನ್ ಡೌಟ್ ಸಾಲ್ವಿಂಗ್. ನೀನು ಎಷ್ಟೊತ್ತಿಗೆ ಡೌಟ್ ಕೇಳು, ನನ್ಗೆ ಮೇಡಮ್ ಇದು ಅರ್ಥ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆ್ಯಪಲ್ಲಿ ನೀನು ಡೌಟ್ ಹಾಕಿದೆ, ಯು ವಿಲ್ ಗೆಟ್ ದ ಸೊಲ್ಯೂಷನ್ ಫಾರ್ ದಟ್ ಒನ್. ವಿ ವಿಲ್ ಸಾಲ್ವ್ ಆಲ್ ಯುವರ್ ಡೌಟ್ಸ್. ಡೋಂಟ್ ವರಿ. ಕೆಲವ್ರು ಲೇಟಾಗಿ ಓದ್ತಿರ್ತಾರೆ, ಕೆಲವ್ರು ಕೇಳ್ಬೋದು, ಮೇಡಮ್ ನನ್ಗೆ ಅವತ್ತಿಗೆ ಡೈಲಿ ಕ್ಲಾಸ್ ನೋಡೋಕ್ಕಾಗಲಿಲ್ಲ, ಮಿಸ್ ಆಯಿತು, ಎಂತ ಮಾಡೋದು ಅಂತ ಕೇಳಬಹುದು. ಲೈವ್ ಕ್ಲಾಸನ್ನು ನೋಡೋಕ್ಕಾಗಲಿಲ್ಲ ಅಂತಂದರೆ ಡೋಂಟ್ ವರಿ, ಮಿಸ್ ಮಾಡ್ಕೊಂಡಂದಿನ ನೀವು ರೆಕಾರ್ಡೆಡ್ ಕ್ಲಾಸನ್ನು ನೋಡಬಹುದು. ಯಾಕಂತಂದರೆ ಕೆಲವರಿಗೆ ಆಗಿರೋದಿಲ್ಲ, ಏನೋ ಒಂದು ಕೆಲಸ ಇರುತ್ತೆ, ಅಥವಾ ಕಾಲೇಜಿಂದ ಬರೋದು ಲೇಟ್ ಆಗಿರುತ್ತೆ. ಸೊ ಹಂಗೆಲ್ಲ ಇರುತ್ತೆ. ನಾವು ಮಾರ್ನಿಂಗು ಕ್ಲಾಸ್ ಮಾಡ್ತೀವಿ, ಈವ್ನಿಂಗು ಕ್ಲಾಸ್ ಮಾಡ್ತೀವಿ. ಟೋಟಲ್ ಆಗಿ ನಿಮ್ಮ ಕಾಲೇಜ್ ಟೈಮಿಂಗ್ಸಿಗೆ ನಿಮಗೆ ಹೆಂಗೆ ಅಡ್ಜಸ್ಟ್ ಆಗಿಬಿಟ್ಟು ನಿಮ್ಮ ಕಾಲೇಜಲ್ಲಿ ಇರೋವಂಥ ಟೈಮನ್ನು ಬಿಟ್ಟು ಬೇರೆ ಟೈಮಲ್ಲೇ ನಾವು ಕ್ಲಾಸನ್ನು ಮಾಡುವಂಥದ್ದು. ಯಾಕಂತಂದರೆ ನೀವು ನೋಡಲಿ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲದು ನಮ್ಮ ಪರೀಕ್ಷೆ ಬ್ಯಾಚ್ ಅಲ್ಲಿ ಇರುವಂತದ್ದು. ಅದಕ್ಕೋಸ್ಕರ ಬೇಗ ನಮ್ಮ KCET ಇಂಟಗ್ರೇಟೆಡ್ ಬ್ಯಾಚಿಗೆ ಜಾಯಿನ್ ಆಗಿ, ಆಯ್ತಾ. ಸೊ ನೆಕ್ಸ್ಟ್ ಒನ್, ಇವಾಗ ಮೇಜರ್ ಆಗಿ ಡೌಟ್ ಬರುವಂಥದ್ದು ಇಲ್ಲೇ. ಕೆಲವ್ರು ಕೇಳ್ತಾರೆ, ಮೇಡಮ್ ನಾನು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟು, ಎಂತ ಮಾಡಲಿ ಅಂತ ಹೇಳ್ಬಿಟ್ಟು. ನನಗೆ KCET ಇಂಟಗ್ರೇಟೆಡ್ ಬ್ಯಾಚಲ್ಲಿ ನೀವು ಸೇರಿಸ್ಕೊಂಡ್ರೆ ನಂಗೆ ಬಯಾಲಜಿ ಟೀಚ್ ಮಾಡೋದಿಲ್ಲ, ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕು, ಅದನ್ನು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಎಸ್, ವಿ ವಿಲ್ ಡೂ ದ್ಯಾಟ್ ಒನ್ ಆಲ್ಸೋ. PCMB ಸ್ಟೂಡೆಂಟ್ ಆಗಿದ್ರೆ ವಿ ವಿಲ್ do the class on all the PCMB subject and then ಬೋರ್ಡ್ ಮತ್ತೆ KCETಗೂ ನಿಮ್ಮನ್ನ ಪ್ರಿಪೇರ್ ಮಾಡ್ತೀವಿ. CS ಸ್ಟೂಡೆಂಟ್ ಆಗಿದ್ರೆ ಅವನಿಗೆ ಬಯಾಲಜಿ ಕ್ಲಾಸ್ ಇರೋದಿಲ್ಲ, ಕಂಪ್ಯೂಟರ್ ಸೈನ್ಸ್ ಕ್ಲಾಸ್ ಇರುತ್ತೆ. ಇದರಲ್ಲಿ ಬರೀ ಬೋರ್ಡ್ ಫೋಕಸ್ಡ್. ಯಾಕೆ ಹೇಳಿ, KCETಯಲ್ಲಿ ಕಂಪ್ಯೂಟರ್ ಸೈನ್ಸ್ ಟಾಪಿಕ್ ಇಲ್ಲ, ಅದಕ್ಕೋಸ್ಕರ, ಆಯ್ತಾ. ಟೋಟಲ್ ಆಗಿ ನಿಮ್ಮನ್ನ ಬೋರ್ಡ್ ಮತ್ತೆ KCETಗೆ ಪ್ರಿಪೇರ್ ಮಾಡುವಂಥದ್ದು ನಮ್ಮ ಕೆಲಸ ಆಗಿರುತ್ತೆ.